ನಟಿ ಶೋಭಿತಾ ದುಡುಕಿನ ನಿರ್ಧಾರ ಕೈಗೊಂಡಿದ್ದಾರೆ. ಬ್ರಹ್ಮಗಂಟು ಸೀರಿಯಲ್ ಖ್ಯಾತಿಯ ನಟಿ ಶೋಭಿತಾ ಸೂಸೈಡ್ ಮಾಡಿಕೊಂಡಿದ್ದಾರೆ. ಹೈದರಾಬಾದ್ನಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನಟಿ ಶೋಭಿತಾ 1.5 ವರ್ಷದ ಹಿಂದೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು. ಅದಾದ್ಮೇಲೆ ಹೈದರಾಬಾದ್ನಲ್ಲೇ ವಾಸವಾಗಿದ್ರು. ಮದುವೆ ಆದ ನಂತರದಲ್ಲಿ ಯಾವುದೇ ಪ್ರಾಜೆಕ್ಟ್ಗಳಲ್ಲಿ ಶೋಭಿತಾ ಕಾಣಿಸಿಕೊಂಡಿರಲಿಲ್ಲ. ವಿವಾಹ ಆಗಿದ್ದ ಕಾರಣ ಖಾಸಗಿ ಜೀವನದಲ್ಲಿ ಅವರು ಹೆಚ್ಚು ಸಮಯ ಮೀಸಲಿಡ್ತಾ ಇದ್ರು. ಬಟ್ ಇದ್ದಕ್ಕಿದ್ದ ಹಾಗೆ ಈಗ ಗೊತ್ತಾಗ್ತಾ ಇರೋ ಮಾಹಿತಿ, ನಿನ್ನೆ ಮಧ್ಯರಾತ್ರಿ ಶೋಭಿತಾ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅವರ ಕುಟುಂಬಸ್ಥರಿಗೂ ಮಾಹಿತಿ ತಿಳಿದಿದ್ದು ಈಗ ಹೈದರಾಬಾದ್ ಕಡೆಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಸದ್ಯ ಕುಟುಂಬಸ್ಥರು ಕೂಡ ಇನ್ನೂ ಹೈದರಾಬಾದ್ ತಲುಪಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಿರುತೆರೆ ನಟ ಹರ್ಷ ನ್ಯೂಸ್ ಫಸ್ಟ್ ಜೊತೆ ಮಾತನಾಡ್ತಾ ಇದ್ರು. ಅವ್ರ ಭಾವ ಅವರನ್ನು ನಾನು ಸಂಪರ್ಕಿಸಿದ್ದೆ. ಹೇಳ್ತಾ ಇದ್ರು, ಇಲ್ಲ ಸತ್ಯ ಇದು ಹೀಗಾಗೋಗಿದೆ, ದುಡುಕಿನ ನಿರ್ಧಾರ ತಗೊಂಡಿದ್ದಾಳೆ. ಬಟ್ ಏನು ಯಾಕೆ ಅನ್ನೋದು ನಮಗೂ ಇನ್ನಷ್ಟೇ ತಿಳಿಬೇಕು. ಹೊರಟಿದ್ದೀವಿ ಎಲ್ಲರೂ ಕೂಡ ಹೈದರಾಬಾದ್ಗೆ ಅನ್ನೋದಷ್ಟೇ ಹೇಳಿದ್ರು. ಇನ್ನು ಹೆಚ್ಚಿಗೆ ಏನು ಮಾತನಾಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಅವ್ರ ಬಳಿ ಅಂತ ಹೇಳ್ತಾ ಇದ್ರು. ಕುಟುಂಬಸ್ಥರು ಕೂಡ ಇನ್ನು ಹೈದರಾಬಾದನ್ನು ತಲುಪಿಲ್ಲ, ಇನ್ನು ಪ್ರಯಾಣಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ. ಶೋಭಿತಾ ಅವರು ಸಾಕಷ್ಟು ಸೀರಿಯಲ್ಗಳಲ್ಲಿ ನಟಿಸಿದ್ರು. ಆಲ್ಮೋಸ್ಟ್ ನೆಗೆಟಿವ್ ಶೇಡ್ಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ರು. ಆ ಪಾತ್ರಗಳು ಅವರಿಗೆ ಹೆಚ್ಚೆಚ್ಚು ಒಗ್ತಾ ಇತ್ತು. ಈ ರೀತಿಯಾದಂಥ ಪಾತ್ರಗಳಿಗೆ ಡಿಮ್ಯಾಂಡ್ ಇತ್ತು ಅವರಿಗೆ. ಈಗ ನಟಿ ಸ್ವಾತಿ ಅವರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸ್ವಾತಿ ಅವರೇ ನಮಸ್ತೆ. ನಮಸ್ತೆ ಸರ್. ಸ್ವಾತಿ ಅವರೇ, ನಿಮಗೀಗ ವಿಚಾರ ತಿಳಿದಿದೆ ಅಂದ್ಕೊಳ್ತೀನಿ. ಶೋಭಿತಾ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಏನ್ ಹೇಳ್ತೀರಾ ಮಹಿಳೆ? ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ಬಿಕಾಸ್ ಅಂತ ಹುಡುಗಿ ಅಲ್ಲ, ತುಂಬಾ ಸೌಮ್ಯ ಸ್ವಭಾವದವರು. ಆಮೇಲೆ ನಾನು ಅವ್ರ ಜೊತೆ ಬ್ರಹ್ಮಗಂಟುಲ್ 4.5 ವರ್ಷಗಳ ಕಾಲ ಆಕ್ಟ್ ಮಾಡಿದೀನಿ. ತುಂಬಾ ಗಂಭೀರವಾದಂತ ಹುಡುಗಿ, ಎಲ್ರ ಜೊತೆ ಬೆರೆಯುವಂತ ಹುಡುಗಿ, ಎಲ್ರಿಗೂ ಬುದ್ಧಿ ಹೇಳುವಂತ ಹುಡುಗಿ. ನನಗೆ ಒಂಥರ ಅದೇ ಶಾಕಿಂಗ್ ಸರ್. ಅಂದ್ರೆ ಅಷ್ಟು ಒಂಥರ ತುಂಬಾ ಧೈರ್ಯ ಬೇಕು ಸರ್ ಒಂದ್ ಸೂಸೈಡ್ ಮಾಡ್ಕೊಳಕ್ಕೂ. ಒಂದ್ ಸ್ಟೆಪ್ನ ಯಾಕೆ ತಗೊಂಡ್ರು ಅಂತ ಎಲ್ರಿಗೂ ಒಂದು ಭಯ ಕೂತಿದೆ. ಗೊತ್ತಾಗ್ತಿಲ್ಲ, ರಿಯಾಕ್ಟ್ ಮಾಡಕ್ಕೆ ಗೊತ್ತಾಗ್ತಿಲ್ಲ ಯಾರಿಗೂ. ನಿಜ ಮೇಡಮ್. ಈಗ ನೀವು ಅವ್ರ ಮದುವೆಗೂ ಹೋಗಿದ್ರಿ ಅನ್ಸುತ್ತೆ, ಫೋಟೋಗಳಲ್ಲಿ ನಾನು ಗಮನಿಸ್ತಾ ಇದ್ದೆ. ಹೌದು ಸರ್, ನಾ ಮದ್ವೆಗೆ ಹೋಗಿದ್ದೆ. ಅವರು ಬಹಳ ಕಡಿಮೆ ಜನಕ್ಕೆ ಅವರ ಮದ್ವೆಗೆ ಕರೆದಿದ್ರು ಸರ್. ಸೊ ನನಗೆ ಶೋಭಿತಾ ಅಂದ್ರೆ ಒಂಥರ ಒಂದು ಮನೆ ಮಗಳ ತರ ಅವಳು. ಸೊ ಅವಳು ಮದ್ವೆಗೆ ಹೋಗಿದ್ದೆ ಸರ್. ಹೊಸಕೋಟೆಯಲ್ಲಿ ಆಗಿತ್ತು, ಹೋಗಿದ್ದೆ ನಾನು ಮದ್ವೆಗೆ. ಓಕೆ. ಬಟ್ ಈ ದುಡುಕಿನ ನಿರ್ಧಾರದ ಬಗ್ಗೆ ಏನ್ ಹೇಳ್ತೀರಿ ಸ್ವಾತಿ ಅವರೇ? ಸರ್ ಆಕ್ಚುಲಿ ಇದ್ರ ಬಗ್ಗೆ ಏನ್ ಮಾತಾಡ್ಬೇಕು ಅಂತ ನನ್ಗೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಈ ತರ ಒಂದ್ ಡ್ರಾಸ್ಟಿಕ್ ಸ್ಟೆಪ್ ಅವ್ರು ತಗೊಂಡಿದ್ದಾರೆ ಅಂದ್ರೆ ಕಾರಣ ಏನು ಅಂತ ನನಗೂ ಗೊತ್ತಾಗ್ತಿಲ್ಲ. ಮತ್ತೆ ಇದ್ರ ಬಗ್ಗೆ ಏನು ಹೇಳುವಂತ ಸ್ಥಿತಿಲೂ ನಾನಿಲ್ಲ ಸರ್. ಬಿಕಾಸ್ ನನ್ಗೆ ಏನು ಗೊತ್ತಿಲ್ಲ ಇದ್ರ ಬಗ್ಗೆ. ಗೊತ್ತಿಲ್ಲದೆ ಮಾತಾಡೋದು ತಪ್ಪಾಗುತ್ತೆ ಸರ್. ನಿಜ, ಹೌದು ಮೇಡಮ್. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆ ಮಾತಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಟ್ಟಿನಲ್ಲಿ ನಟಿ ಶೋಭಿತಾ ದುಡುಕಿನ ನಿರ್ಧಾರ ತಗೊಂಡಿದ್ದಾರೆ. ಸಮಸ್ಯೆಗಳನ್ನು ಎದುರಿಸಿ ಜೀವನವನ್ನು ಮುನ್ನಡೆಸಬಹುದಾಗಿತ್ತು. ಆದರೆ ಅದೆಲ್ಲವನ್ನು ಪಕ್ಕಕ್ಕಿಟ್ಟು ಅದೊಂದು ಇಂಪಲ್ಸಿವ್ ಮೂಮೆಂಟ್ನಲ್ಲಿ ಆತುರದ ನಿರ್ಧಾರ ಕೈಗೊಂಡು ಸುಂದರವಾಗಿ ಕಟ್ಟಿಕೊಳ್ಳಬಹುದಾಗಿದ್ದ ಬದುಕನ್ನು ಅಂತ್ಯಗೊಳಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.